ನಮಗೇನಂತ ಇಟ್ಬಿಟ್ರೆ ಈ ಪ್ಲ್ಯಾಂಟು ಒಂದು ತಿಂಗಳಿಂದ ರೆಡಿ ಆಗಿದೆ ಅಂತ ಹೇಳಿದರು. ಬಟ್ ನಾವು ಅದನ್ನು ಟೇಕ್ ಓವರ್ ಮಾಡಲಿಲ್ಲ. ನೀವು ನಡೆಸಿಬಿಟ್ಟು ಏನಾದರೂ ಅದಕ್ಕೇನಾದರೂ ಕಂಪ್ಲೇಂಟ್ಸ್ ಇದೆಯಾ ನೋಡಲಿಕ್ಕೆ ಇದರಲ್ಲಿ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗ್ಬೋದು. ಪಾಪ ಅದು ಆಗಬಾರ್ದಾಗಿತ್ತು. ಇವರು ನನಗೆ ಗೊತ್ತಿರೋ ಹಾಗೆ ನಾವೊಂದು ಎನ್ಕ್ವೈರಿ ಒಂದು ಹಾಕಿಬಿಟ್ಟು ಅದ್ರ ಏನು ಕಾರಣ ಕಾಸು ಏನಾಯಿತು ಅಂದ್ಬಿಟ್ಟು ಹೇಳಿದೆ. ನಾನೇನು ಆಫ್ ಹ್ಯಾಂಡಾಗಿ ಏನು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು ಹೋಗಿ ಅದಕ್ಕೆ ನಮ್ಮಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ACS ಅವರು ಇರ್ತಾರೆ, ನಮ್ಮ ಶಾಸಕರು ಇದ್ದಾರೆ, ಒಂದು ಮಾಡ್ತೀವಿ. ನೆಗ್ಲಿಜೆನ್ಸ್ ಅಂದ್ಬಿಟ್ರೆ ಮೇಲ್ನೋಟಕ್ಕೆ ಏನಾಗಿದೆ, ಇದೊಂದು ಪ್ಲ್ಯಾಂಟು. ಅಲ್ಲಿ ಹೋಗಿ ಬರೀ ವರ್ಕರ್ಸ್ಗಳು ಹೋಗಿ ಅದನ್ನು ಮಾಡಬಾರ್ದು. ಆದರೆ ಟೆಕ್ನಿಕಲ್ ಪರ್ಸನಲ್ಲಿ ಇದ್ದುಬಿಟ್ಟು ಅದನ್ನು ಓಪನ್ ಮಾಡಿದಾಗ ಕಂಪ್ಯೂಟರ್ ಆಶು ಬಂದುಬಿಡ್ತು, ಈಗ ಫೈರ್ ಬಂತು ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ಅದು ಆ ಥರ ಆಗಬಾರ್ದಲ್ಲ. ಬಟ್ ನಾನು ಅದಕ್ಕೆ ಯಾರು ಎಕ್ಸ್ಪರ್ಟ್ನ ಕಳಿಸ್ಬಿಟ್ಟು ಹೇಳಿದೆ, ನಾನು ಆಗಿದ್ದು ಸರಿಯಾ ಇಲ್ವೋ ಅಂತ ಬಿಟ್ಟುಬಿಟ್ಟು ನಾನೊಬ್ಬ ಮಂತ್ರಿಯಾಗಿ ಹೇಳೋದು ತಪ್ಪಾಗ್ತದೆ. ಅದಕ್ಕೆ ಚೆನ್ನಾಗಿ ಕಳಿಸ್ಬಿಟ್ಟು ಅದಕ್ಕೆ ಒಂದು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ವಿಚಾರದಲ್ಲಿ ನಿಮಗೆ ಅಂದರೆ ಫ್ರೀ ಡೆಲಿವರಿಯೊಂದಿಗೆ ಮನೆ ಕಟ್ಟಲು ಬೇಕಾದ ಎಲ್ಲ ವಸ್ತುಗಳು ಒಂದೇ ಕಡೆ. ಅಲ್ಟ್ರಾಟೆಕ್ ಮತ್ತು ಬಿರ್ಲಾ ಸೂಪರ್ ಸಿಮೆಂಟ್, ಸ್ಟೀಲ್, ಬಿರ್ಲಾ ಪಟ್ಟಿ, ಬಿರ್ಲಾ ವೈಟ್ ಸಿಮೆಂಟ್, ಬಿರ್ಲಾ ಓಪಸ್ ಪೇಂಟ್, ವಿಗರ್ ಎಲೆಕ್ಟ್ರಿಕಲ್ಸ್ ಮತ್ತು ಮನೆ ಕಟ್ಟಲು ಬೇಕಾದ ಎಲ್ಲ ರೀತಿಯ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟ್ರೇಡರ್ಸ್, ಅಲ್ಟ್ರಾಟೆಕ್ ಬಿಲ್ಡಿಂಗ್ ಸೊಲ್ಯೂಷನ್ಸ್, ಬೆಂಗಳೂರು ಮೈಸೂರು ರಸ್ತೆ, ದೊಡ್ಡಮಳ್ಳೂರು, ಚನ್ನಪಟ್ಟಣ. ಮೊಬೈಲ್ ಸಂಖ್ಯೆ 9880813167 9880813167 ಮತ್ತು 9663613090 9663613090. ವರ್ಕರ್ ಅಲ್ಲ, ಅವರು ಆ ಬಾಯ್ಲರ್ನ ಓಪನ್ ಮಾಡಿಬಿಟ್ಟು ಬಾಯ್ಲರು ಇದನ್ನು ಓಪನ್ ಮಾಡೋದು ನಮಗೆ ಲೇಮ್ಯಾನ್ ಆಗಿ ಗೊತ್ತಾಗ್ತದೆ. ಅದು ಓಪನ್ ಮಾಡಬಾರ್ದು. ಅದನ್ನು ಓಪನ್ ಮಾಡಬೇಕಾದ್ರೆ ಟೆಕ್ನಿಕಲ್ ಆಗಿ ಎಕ್ಸ್ಪರ್ಟ್ಸ್ ಹೇಳಿಬಿಟ್ಟು ಅವ್ರು ನಿಂತುಬಿಟ್ಟು ಮಾಡಬೇಕಾಗಿತ್ತು. ಅದು ಕಾಣ್ತದೆ ಅಥವಾ ನನಗೆ ಅನಿಸ್ತದೆ. ಎಲ್ಲದಕ್ಕೂ ನಾನೇನು ಡಿಸಿಷನ್ ಹೇಳೋದಿಲ್ಲ. ಒಂದು ಸರ್ತಿ ನೋಡಿಬಿಟ್ಟು ಎಕ್ಸ್ಪರ್ಟ್ಸ್ ಬರಬೇಕಲ್ಲ. ಅದೇ ನಿಮಗೆ ಹೇಳಿದ್ದು, ಅದನ್ನು ಯಾರಾದರೂ ಎಕ್ಸ್ಪರ್ಟ್ ಬಂದುಬಿಟ್ಟು ಅದನ್ನು ಒಂದು ಇನ್ವೆಸ್ಟಿಗೇಷನ್, ನಮ್ಮ ಪೊಲೀಸವರು ಇರ್ತಾರೆ, ಎಕ್ಸ್ಪರ್ಟ್ ಬರ್ತಾರೆ, ಅದನ್ನೆಲ್ಲ ಮಾಡಿಬಿಟ್ಟು ಅವ್ರನ್ನ ಕರೆದು ಕೇಳಿದಾಗ ಗೊತ್ತಾಗ್ತದೆ. ಇದಕ್ಕೆ ಇನ್ಸಿಡೆಂಟ್ ವಿಚಾರದಲ್ಲಿ ಒಂದು ಎನ್ಕ್ವೈರಿ ಮಾಡಿಸೋದಕ್ಕೆ ಆರ್ಡ್ರ್ ಮಾಡ್ತೀವಿ. 75% ಬರ್ನ್ ಆಗಿದೆ ಅಂದ್ಬಿಟ್ಟು ಇಟ್ಸ್ ವೆರಿ ಸೀರಿಯಸ್ಸು. ಬಟ್ ಆದಷ್ಟು ಚಿಕಿತ್ಸೆ ಕೊಟ್ಬಿಟ್ಟು ಅವ್ರನ್ನ ಬದುಕಿಸಲಿಕ್ಕೆ ಕಮ್ಮಿ ಮಾಡ್ತೀವಿ. ಅದಕ್ಕೆ ಎಷ್ಟು ಖರ್ಚಾದರೂ ನಾವು ಖರ್ಚು ಮಾಡ್ತೀವಿ. ಅದು ಉದ್ಘಾಟನೆ ಮಾಡಲಿಕ್ಕೆ ಅಂದ್ಬಿಟ್ಟು ಇದೆ. ನಾವು ಉದ್ಘಾಟನೆ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಆಗಿದೆ, ಟ್ರಯಲ್ ರನ್ ಮಾಡಿದ್ದೆ ಹೇಳಿದ್ವಿ. ಟ್ರಯಲಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ, ಇದನ್ನು ರೆಕ್ಟಿಫೈ ಮಾಡಿದ್ಮೇಲೆ ಉದ್ಘಾಟನೆ ಮಾಡಬೇಕಾಗುತ್ತೆ. ಬಾಯ್ಲರ್ ಅಲ್ಲ, ಅವರು ಹೇಳೋದು ಕರೆಕ್ಟ್ ಆಗಿದೆ. ಬಾಯ್ಲರ್ ಅಲ್ಲ ಅದು. ಅದೇನಾಗಿದೆ, ಆಶ್ ಬಂದುಬಿಟ್ಟು ಇದು ಸ್ಟೋರೇಜ್ ಆಗಿದೆ. ಅದು ಆಟೋಮೆಟಿಕ್ ಬರಬೇಕಾಗಿತ್ತು. ಅದು ಬಾಟಮ್ ಆಶ್ ಬರಲಿಲ್ಲ. ಬರದಿದ್ದರೆ ಬಿಟ್ರೆ ಓಪನ್ ಮಾಡಿಬಿಟ್ಟು ಗುದ್ದುಬಿಟ್ಟು ಮಾಡ್ತಾರಾ? ಇಂಥ ಲೇಟೆಸ್ಟ್ ಮಿಷಿನ್ ಇರಲ್ಲ, ಅದಕ್ಕೆ ವ್ಯವಸ್ಥೆ ಇರಬೇಕಾಗಿತ್ತು. ಅದು ಏನು ಯಾಕೆ ಇರಲಿಲ್ಲ ಅಂದ್ಬಿಟ್ಟು ನಾವು ಟೆಕ್ನಿಕಲಾಗಿ ಯಾರನ್ನ ಕಳಿಸಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗ್ತದೆ. ಈಗ ಇಟಾಚಿ ಕಂಪನಿಯವರು ಟೆಕ್ನಾಲಜಿ, ಇನ್ನೊಂದು ಕಂಪನಿಯವರು ಇಸಾಕ್ ಅವರು ಅದನ್ನು ತಗೊಂಡಿದ್ದಾರೆ. ಇವರೆಲ್ಲ ರೆಪ್ಯೂಟೆಡ್ ಕಂಪನಿಗಳು. ಅದರ ವಿಚಾರದಲ್ಲಿ ಏಕೆ ಆಗಿದೆ ಅಂದ್ಬಿಟ್ಟು ನಾವು ಒಂದು ಎನ್ಕ್ವೈರಿ ಮಾಡಿಬಿಟ್ಟು ಇದು ಮಾಡ್ತೀವಿ.